ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲಲ್ಲಿ 9ನೇ ತರಗತಿಯ 7ನೇ ಪದ್ಯ ಜೇಡರ ದಾಸಿಮಯ್ಯ ಅವರು ರಚನೆ ಮಾಡಿರುವ ವಚನಗಳು ಎನ್ನುವ ಪದ್ಯವನ್ನು ಅಭ್ಯಾಸ ಮಾಡೋಣ. ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದು ವಿಶೇಷವಾದ ಸಾಹಿತ್ಯದ ಪ್ರಕಾರ ಅಂದರೆ ಅದು ವಚನ ಸಾಹಿತ್ಯ. ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಇವು ಮಾನವನ ಜೀವನಕ್ಕೆ ದಾರಿದೀಪ. ಇವು ಮಾನವನ ಜೀವನಕ್ಕೆ ಬೇಕಾದ ತತ್ವ, ಜ್ಞಾನ, ನೀತಿ, ಮೌಲ್ಯಗಳನ್ನು ನೀಡುವಂತಹ ಮಾರ್ಗದರ್ಶನಗಳಾಗಿವೆ. ಈ ವಚನ ಸಾಹಿತ್ಯ 11ನೇ ಶತಮಾನದಲ್ಲಿ ಜೇಡರ ದಾಸಿಮಯ್ಯ ಅವರಿಂದ ಪ್ರಾರಂಭವಾಯಿತು. ಈ ವಚನ ಸಾಹಿತ್ಯ ಅತ್ಯಂತ ಸರಳವಾದಂತಹ ಭಾಷೆಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತಹ ರೀತಿಯಲ್ಲಿ ಎಲ್ಲ ಕಾಲಕ್ಕೂ ಅನ್ವಯವಾಗುವಂತೆ ರಚನೆ ಮಾಡಲಾಗಿದೆ. ಪದ್ಯ 7 ವಚನಗಳು. ರಚನಾಕಾರರು ಜೇಡರ ದಾಸಿಮಯ್ಯ. ಕೃತಿಕಾರರ ಪರಿಚಯ. ಜೇಡರ ದಾಸಿಮಯ್ಯ ಆದ್ಯ ವಚನಕಾರರು. ಇವರು ಕ್ರಿಸ್ತಶಕ 1040ರಲ್ಲಿ ಯಾದಗಿರಿ ಸಮೀಪದ ಮುದೇನೂರು ಎಂಬಲ್ಲಿ ಜನಿಸಿದರು. ಇವರು ನೇಕಾರ ವೃತ್ತಿಯನ್ನು ಮಾಡುತ್ತಿದ್ದರು. ಇವರ ಹೆಂಡತಿಯ ಹೆಸರು ದುಗ್ಗಳೆ. ವಚನ ಸಾಹಿತ್ಯಕ್ಕೆ ಉತ್ತಮ ಆರಂಭವನ್ನು ದಾಸಿಮಯ್ಯನವರು ದೊರಕಿಸಿಕೊಟ್ಟರು. ಸರಳ ಶೈಲಿಯ ಆಡುಮಾತು, ಮೊನಚಾದ ವಿಡಂಬನೆ ಮತ್ತು ಮೇಲ್ಮಟ್ಟದ ಚಿಂತನೆ ದಾಸಿಮಯ್ಯನವರ ವಚನಗಳ ವೈಶಿಷ್ಟ್ಯ. ಇವರು ರಾಮನಾಥ ಎಂಬ ಅಂಕಿತದಲ್ಲಿ ಹಲವಾರು ವಚನಗಳನ್ನು ರಚಿಸಿ ವಚನ ಸಾಹಿತ್ಯದ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ. ಪ್ರಸ್ತುತ ವಚನಗಳನ್ನು ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, ಬೆಂಗಳೂರು ಇವರು ಪ್ರಕಟಿಸಿರುವ ಸಂಕೀರ್ಣ ವಚನ ಸಂಪುಟ 2 ಎಂಬ ಕೃತಿಯಿಂದ ಆರಿಸಿದೆ. ಜೇಡರ ದಾಸಿಮಯ್ಯ ಅವರು ಇವರೊಬ್ಬ ಪ್ರಮುಖ ವಚನಕಾರರು. ಇವರು ಕ್ರಿಸ್ತಶಕ 1040ರಲ್ಲಿ ಯಾದಗಿರಿ ಸಮೀಪದಲ್ಲಿರ್ತಕ್ಕಂಥ ಮುದೇನೂರಿನಲ್ಲಿ ಇವರು ಜನಿಸ್ತಾರೆ. ಇವರ ವೃತ್ತಿ ನೇಕಾರ ವೃತ್ತಿ, ಅಂದರೆ ಬಟ್ಟೆಯನ್ನು ನೇಯೋದು. ಈ ವೃತ್ತಿಯನ್ನು ಅವರು ಮಾಡ್ತಾಯಿದ್ರು. ಇವರ ಹೆಂಡತಿ ಹೆಸರು ದುಗ್ಗಳೆ. ವಚನ ಸಾಹಿತ್ಯಕ್ಕೆ ಇವರು ಆರಂಭವನ್ನು ಅಂದರೆ ವಚನ ಸಾಹಿತ್ಯವನ್ನು ಪ್ರಾರಂಭ ಮಾಡಿದವರು ಯಾರಾಗಿದ್ದಾರೆ? ಜೇಡರ ದಾಸಿಮಯ್ಯ ಅವರು ಆಗಿದ್ದಾರೆ. ಇವರ ವಚನಗಳು ಸರಳವಾಗಿರುವಂತಹ ಶೈಲಿಯಲ್ಲಿ ಎಲ್ಲರಿಗೂ ಅರ್ಥವಾಗುವಂಥ ಆಡು ಭಾಷೆಯಲ್ಲಿ ಇದ್ದು, ಹಾಗೆಯೇ ಒಂದು ತಪ್ಪು ದಾರಿಯಲ್ಲಿ ನಡೆಯುವವರಿಗೆ, ಒಂದು ಕೆಟ್ಟ ಚಟುವಟಿಕೆಗಳನ್ನು ಮಾಡುವವರಿಗೆ ಒಂದು ಹರಿತವಾಗಿರುವಂತಹ ಮಾತಿನಲ್ಲಿ, ಒಂದು ಶೈಲಿಯಲ್ಲಿ ಇವರೇನು ಮಾಡ್ತಾಯಿದ್ರು? ಬುದ್ಧಿವಾದವನ್ನು ಕೂಡ ಹೇಳುವಂಥದ್ದು ಕಂಡುಬರ್ತಾ ಇದೆ. ಇದು ಇವರ ವಚನಗಳ ವೈಶಿಷ್ಟ್ಯ ಆಗಿದೆ. ಇವರ ಅಂಕಿತನಾಮ, ವಚನದ ಅಂಕಿತನಾಮ ರಾಮನಾಥ. ನಿಮಗೆ ಕೊಟ್ಟಿರುವಂಥ ಪ್ರಸ್ತುತ ವಚನಗಳನ್ನು ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, ಬೆಂಗಳೂರು ಇವರು ಪ್ರಕಟಿಸಿರುವಂತಹ ಸಂಕೀರ್ಣ ವಚನ ಸಂಪುಟ 2 ಎನ್ನುವ ಕೃತಿಯಿಂದ ಆಯ್ಕೆ ಮಾಡಿ ನಿಮ್ಮ ಸಿಲೆಬಸ್ಗೆ ಕೊಡಲಾಗಿದೆ. ಪದಗಳ ಅರ್ಥವನ್ನು ವಚನಗಳ ಸಂದರ್ಭದಲ್ಲಿನೇ ನಾನು ಹೇಳ್ತಾ ಹೋಗ್ತೀನಿ. ಪಾಠ ಪ್ರವೇಶ. ಕನ್ನಡದ ವಿಶಿಷ್ಟ ಸಾಹಿತ್ಯ ಪ್ರಕಾರವಾದ ವಚನ ಸಾಹಿತ್ಯವು ಜನಸಾಮಾನ್ಯರ ಬದುಕನ್ನು ಹಸನುಗೊಳಿಸುವ ಆಶಯವುಳ್ಳದ್ದಾಗಿದೆ. ಜೇಡರ ದಾಸಿಮಯ್ಯ, ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮಪ್ರಭು ಮೊದಲಾದ ನೂರಾರು ಶಿವಶರಣ ಶರಣೆಯರು ವಚನ ಸಾಹಿತ್ಯವನ್ನು ಸಮೃದ್ಧವಾಗಿ ಬೆಳೆಸಿದ್ದಾರೆ. ಭಾಷೆ, ಶೈಲಿ ಮತ್ತು ವಸ್ತುವಿನ ದೃಷ್ಟಿಯಿಂದ ಕ್ರಾಂತಿಯನ್ನು ಉಂಟು ಮಾಡಿದ ಸಾಹಿತ್ಯ ಇದಾಗಿದೆ. ಪ್ರಸ್ತುತ ವಚನಗಳಲ್ಲಿ ಶರಣರ ಮಾತಿನ ಮಹತ್ವ, ದೈವದ ಅದ್ಭುತ ಶಕ್ತಿ ಮತ್ತು ಡಾಂಬಿಕ ಭಕ್ತರ ಬಗ್ಗೆ ವಹಿಸಬೇಕಾದ ಎಚ್ಚರಗಳನ್ನು ಮನ ಮುಟ್ಟುವಂತೆ ಚಿತ್ರಿಸಲಾಗಿದೆ. ಚಿಕ್ಕ ಚಿಕ್ಕ ನುಡಿಗಳಲ್ಲಿ ಹಿರಿದಾದ ಅನುಭವಗಳನ್ನು ಹಿಡಿದಿಟ್ಟಿರುವ ಕಲೆಗಾರಿಕೆಯನ್ನು ವಚನಗಳಲ್ಲಿ ಕಾಣಬಹುದು. ವಚನ ಸಾಹಿತ್ಯ ಇದು ಕನ್ನಡದ ಸಾಹಿತ್ಯ ಪ್ರಕಾರಗಳಲ್ಲಿನೇ ಒಂದು ವಿಶಿಷ್ಟವಾಗಿರುವಂಥ ಒಂದು ಪ್ರಕಾರ. ಇದು ಮುಖ್ಯ ಉದ್ದೇಶ ಏನು ಅಂದರೆ, ವಚನ ಸಾಹಿತ್ಯ ಇದರ ಮುಖ್ಯ ಉದ್ದೇಶ ಜನಸಾಮಾನ್ಯರ ಬದುಕನ್ನು ಹಸನಗೊಳಿಸೋದು, ಅಂದರೆ ಮಾರ್ಗದರ್ಶನ ನೀಡೋದು, ಒಳ್ಳೆಯದು ಕೆಟ್ಟದ್ದು ಯಾವುದು ಅನ್ನೋದು ತಿಳಿ ಹೇಳೋದು, ನೀತಿ ಮೌಲ್ಯವನ್ನು ತಿಳಿಸ್ಕೊಡೋದು ಆಗಿದೆ. ಈ ವಚನ ಸಾಹಿತ್ಯ ಮೊದಲು ಜೇಡರ ದಾಸಿಮಯ್ಯ ಅವರಿಂದ ಪ್ರಾರಂಭವಾಯಿತು. ನಂತರ ಬಸವಣ್ಣ ಅವರು, ಅಕ್ಕಮಹಾದೇವಿ, ಅಲ್ಲಮಪ್ರಭು ಮೊದಲಾದ ಶರಣರು ಮತ್ತು ಶರಣೆಯರಿಂದ ಅದು ಮುಂದುವರಿತಾ ಹೋಯಿತು, ಸಮೃದ್ಧವಾಗಿ ಬೆಳೆದಿದೆ.
ವಚನ ಸಾಹಿತ್ಯ ರಚನೆ ಮಾಡುವಂತಹ ಶೈಲಿ, ಅದರ ಭಾಷಾ ಶೈಲಿಯಿಂದ ಮತ್ತು ಒಂದು ವಸ್ತು ವಿಷಯ ಆಯ್ಕೆ ಮಾಡಿಕೊಂಡಿರುವಂಥ ವಸ್ತು ವಿಷಯದ ಆಧಾರದ ಮೇಲೆ ಇದು ಕ್ರಾಂತಿಯನ್ನೇ ಎಬ್ಬಿಸಿದೆ ಅಂತ ಹೇಳ್ಬೋದು. ಈ ಪ್ರಸ್ತುತ ಇಲ್ಲಿ ನಿಮಗೆ ಕೊಟ್ಟಿರುವಂತಹ ವಚನಗಳಲ್ಲಿ ಶರಣರ ಮಾತಿನ ಮಹತ್ವ ಅಂದರೆ ಹಿರಿಯರ ಅನುಭವದ ನುಡಿಗಳು, ಜೀವನದ ಮಾರ್ಗದರ್ಶನ ಮತ್ತು ದೇವರ ಒಂದು ಅದ್ಭುತ ಶಕ್ತಿ, ಹಾಗೆ ಡಾಂಬಿಕ ಭಕ್ತರು, ದೇವರ ಹೆಸರನ್ನು ಹೇಳ್ಕೊಂಡು ಮೋಸ ಮಾಡುವಂತಹ ಭಕ್ತರು, ಇವರ ಬಗ್ಗೆ ಯಾವ ರೀತಿಯಾದಂಥ ಎಚ್ಚರವನ್ನು ವಹಿಸಬೇಕು ಅನ್ನೋದನ್ನು ಈ ವಚನದಲ್ಲಿ ತಿಳಿಸಲಾಗಿದೆ. ಸಣ್ಣ ಸಣ್ಣ ನುಡಿಗಳಲ್ಲಿ ಒಂದು ಹಿರಿದಾದ ಅನುಭವ, ಹಿರಿದಾದ ಅರ್ಥವನ್ನು ಕರಿಯನಿತ್ತಡೆ ವಲ್ಲೆ ಸಿರಿಯನಿತ್ತಡೆ ವಲ್ಲೆ ಹಿರಿದಪ್ಪ ರಾಜ್ಯವನಿತ್ತಡೆ ವಲ್ಲೆ ನಿಮ್ಮ ಶರಣರ ಸುಳ್ನುಡಿಯ ಒಂದರ ಗಳಿಗೆ ಇತ್ತಡೆ ನಿನ್ನ ನಿತ್ಯ ಕಾಣ ರಾಮನಾಥ. ಕರಿಯನಿತ್ತಡೆ, ಕರಿ ಅಂದರೆ ಆನೆ, ಗಜ, ಸಲಗ, ಇತ್ತಡೆ ಅಂದರೆ ಕೊಟ್ಟರೆ. ಇದನ್ನು ಬಿಡಿಸೋದು ಹೇಗೆ ಅಂದರೆ ಕರಿಯನ್ ಇತ್ತಡೆ, ಒಲ್ಲೆ ಅಂದರೆ ಏನು ಬೇಡ, ಸಿರಿಯನ್ ಇತ್ತಡೆ ಒಲ್ಲೆ, ಸಿರಿ ಅಂದರೆ ಐಶ್ವರ್ಯ ಸಂಪತ್ತು, ಹಿರಿದಪ್ಪ ಹಿರಿದಾದ ದೊಡ್ಡದಾದ ಹೆಚ್ಚಿನ ಅಂತ, ಸುಳ್ನುಡಿ ಒಳ್ಳೆಯ ಮಾತು ಹಿತವಚನ, ಒಂದರ ಗಳಿಗೆ ಅಂದರೆ ಸ್ವಲ್ಪ ಹೊತ್ತು ಸ್ವಲ್ಪ ಸಮಯ, ಕರಿಯನಿತ್ತಡೆ ಒಲ್ಲೆ ಸಿರಿಯನಿತ್ತಡೆ ಒಲ್ಲೆ ಅಂದರೆ ನನಗೆ ಆನೆ, ಕರಿ ಅಂದರೆ ಆನೆ, ಆನೆ ಕೊಟ್ಟರು ಬೇಡ, ಸಿರಿ ಸಂಪತ್ತು ಬಂಗಾರ ಬೆಳ್ಳಿ ಮುತ್ತು ರತ್ನ ವಜ್ರ ವೈಡೂರ್ಯ ಅದನ್ನು ಕೊಟ್ಟರು ಕೂಡ ಬೇಡ. ಅಷ್ಟೇ ಏಕೆ, ಅದಕ್ಕಿಂತ ಹಿರಿದಾದ ದೊಡ್ಡದಾದ ಹೆಚ್ಚಿನದಾದ ಒಂದು ರಾಜ್ಯವನ್ನೇ ಕೊಡ್ತೀನಿ ಅಂದರೆ, ಒಂದು ಸಾಮ್ರಾಜ್ಯವನ್ನು, ಸಿಂಹಾಸನ ಅರಮನೆಯನ್ನು ಕೊಡ್ತೀನಿ ಅಂದ್ರೂ ಕೂಡ ನನಗೆ ಬೇಡ. ಯಾಕೆ? ಇವೆಲ್ಲ ಶಾಶ್ವತವಾದವುಗಳು ಅಲ್ಲ. ಇವೆಲ್ಲವೂ ಏನಾಗ್ತಾ ಇದ್ದವು? ನಶಿಸಿ ಹೋಗುವಂಥವುಗಳು, ನಾಶವಾಗುವಂಥವುಗಳು. ಅಂಥವು ಬೇಡ ನನಗೆ, ಇವೆಲ್ಲ ಶಾಶ್ವತವಾಗಿ ಇರೋದಿಲ್ಲ. ಆನೆ, ಕುದುರೆ, ಸಂಪತ್ತು, ವೈಭವ, ಅರಮನೆ, ಸಿಂಹಾಸನ ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ನಾಳೆ ಹೋಗ್ಬೋದು, ಆದರೆ ಇದು ಶಾಶ್ವತವಾದದ್ದು ಅಲ್ಲ. ಅದಕ್ಕೆ ಇವೆಲ್ಲವುಗಳು ನನಗೆ ಬೇಡ. ಈ ಆಡಂಬರ ಎನ್ನುವಂಥದ್ದು ಬೇಡ, ಈ ವೈಭವ ನನಗೆ ಬೇಡ. ನನಗೆ ಬೇಕಾಗಿರೋದು ಏನೋ ಶರಣರ ಸುಳ್ನುಡಿ. ಹಿರಿಯರು, ಶರಣರು, ಸಂತರು ಇವರ 4 ಒಳ್ಳೆಯ ಮಾತುಗಳು, ಮಾರ್ಗದರ್ಶನ, ಬುದ್ಧಿವಾದಗಳು ಇವು ಇದ್ದರೆ ಸಾಕು. ಇದಕ್ಕಿಂತ ಹೆಚ್ಚಿನದು ನನಗೆ ಬೇಡ. ಶರಣರ ನುಡಿಗಳು, ಮೌಲ್ಯ, ನೀತಿ, ಜ್ಞಾನ, ಮಾರ್ಗದರ್ಶನ ಇದು ನಶಿಸಿ ಹೋಗುವಂಥದ್ದಲ್ಲ. ಇದು ಜೀವನದುದ್ದಕ್ಕೂ ಕೂಡ ಕೊನೆಯವರೆಗೆ ಇರುವಂಥದ್ದು. ಈ ಹಿತವಚನಗಳು, ಹಿತ ನುಡಿಗಳು ಇವು ಶಾಶ್ವತವಾಗಿ ಇರುವಂಥವುಗಳು. ಇವುಗಳನ್ನು ನನಗೆ ನೀಡಿದರೆ ಸಾಕು. ಅಲ್ಲಿ ರಾಮನಾಥನನ್ನೇ ಕೊಟ್ಟ ಹಾಗೆ, ರಾಮನಾಥನನ್ನೇ ಕಂಡಷ್ಟು ಸಂತೋಷ ಆಗುತ್ತೆ, ತೃಪ್ತಿ ಆಗುತ್ತೆ. ಅದನ್ನೇ ಬಸವಣ್ಣನವರು ಕೂಡ ಹೇಳಿದ್ದಾರೆ ತಮ್ಮ ವಚನದಲ್ಲಿ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಸ್ಥಾವರ ಕಳಿಯುಂಟು ಜಂಗಮ ಕಳಿವಿಲ್ಲ ಅಂತ. ಅಂದರೆ ಇಲ್ಲಿ ಈ ದೇವಾಲಯ ಇವೆಲ್ಲವುಗಳು ಏನಾಗಿದ್ದವು? ನಾಶ ಆಗ್ತಾ ಇದ್ದವು, ಬಿತ್ತು ಹೋಗುವಂಥವುಗಳು, ನಾಶ ಆಗುವಂಥವುಗಳು. ನಾಶ ಆಗದೇ ಇರುವಂಥದ್ದು ಏನಾಗಿದೆ? ಅಲ್ಲಿ ಭಕ್ತಿ, ಶ್ರದ್ಧೆ ಎನ್ನುವಂಥದ್ದಾಗಿದೆ. ಅದಕ್ಕೆ ಸ್ಥಾವರ ಅಂದರೆ ಏನಿಲ್ಲಿ ಸ್ಥಿರವಾಗಿರೋದಕ್ಕೆ ಅಳಿವು ಇದೆ. ಜಂಗಮ ಅಂದರೆ ಏನಿಲ್ಲಿ ಚಲಿಸೋದು ಅಂತ. ಚಲಿಸೋದಕ್ಕೆ ಏನಿಲ್ಲ ಅಲ್ಲಿ ಅಳಿವು ಎನ್ನುವಂಥದ್ದಿಲ್ಲ, ನಾಶ ಎನ್ನುವಂಥದ್ದಿಲ್ಲ. ಭಕ್ತಿಗೆ ನಾಶ ಇಲ್ಲ, ಶ್ರದ್ಧೆಗೆ ನಾಶ ಇಲ್ಲ ಅಂತ ಇಲ್ಲಿ ಯಾರೋ ಬಸವಣ್ಣನವರು ಹೇಳಿದ್ದಾರೆ. ಹಾಗೆ ಮತ್ತೊಂದು ಉದಾಹರಣೆ ಹೇಳೋದಾದರೆ ಸಿದ್ದೇಶ್ವರ ಸ್ವಾಮಿಗಳು. ಸಿದ್ದೇಶ್ವರ ಸ್ವಾಮಿಗಳು ಇವತ್ತು ನಮ್ಮ ಜೊತೆಗೆ ಇಲ್ಲ, ಆದ್ರೂ ಕೂಡ ಇವರ ಹಿತ ವಚನಗಳು ಕಾಲ ಕಾಲಕ್ಕೂ ಕೂಡ ಏನು ಅನ್ವಯ ಆಗುತ್ತೆ. ಎಲ್ಲರ ಜೀವನದಲ್ಲಿ ಅವು ದೀವಿಗೆಗಳಾಗಿದ್ದವು, ಜ್ಞಾನ ದೀವಿಗೆಗಳು ಆಗಿದ್ದವು. ಅದಕ್ಕೋಸ್ಕರ ಜೇಡರ ದಾಸಮಯ್ಯ ಅವರು ಶರಣರ ಸುಳ್ನುಡಿ, ಹಿತ ನುಡಿಗಳು, ಒಳ್ಳೆಯ ಮಾತುಗಳು, ಮಾರ್ಗದರ್ಶನ, ದಾರಿ ತೋರಿಸಿದರೆ ಸಾಕು ನಮಗೆ, ಅದಕ್ಕಿಂತ ಹೆಚ್ಚಿಂದು ಏನು ಬೇಡ ಅಂತ ಹೇಳ್ತಿದ್ದಾರೆ. ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾಡ್ಬುದೆ, ಕಡೆಗೀಲು ಬಂಡಿಗಾಧಾರ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಭಕ್ತರ
ನುಡಿ ಗಡಣವೇ ಕಡೆಗೀಲು ಕಾಣ ರಾಮನಾಥ. ಕಡೆಗೀಲು ಅಂದರೆ ಕಡಾಣಿ ಅಥವಾ ಕಠಾಣಿ. ಬಂಡಿಯ ದೇಹ ಮತ್ತು ಬಂಡಿಯ ಗಾಲಿ ಎರಡನ್ನ ಸೇರಿಸೋದಕ್ಕೆ ಉಪಯೋಗ ಮಾಡುವಂತಹ ಒಂದು ಕಬ್ಬಿಣದ ಲೋಹ, ಅದು ಕೀಲು. ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ, ಬಂಡಿ ಇದೆ, ಬಂಡಿ ಗಾಲಿಯ ಕೆಳಗಡೆ ಇದೆಯಲ್ಲ, ಅದನ್ನು ಏನಂತ ಹೇಳಲಾಗುತ್ತೆ? ಕೀಲು ಅಂತ ಹೇಳಲಾಗುತ್ತೆ. ಹೊಡೆಗೆಡೆ ಅಂದರೆ ಹೊಡೆದು ಬೀಳಿಸದೆ, ಮುಗುಚಿ ಬೀಳದೆ ಅಂತ. ಮಾಣ್ಬುದೆ ಅಂದರೆ ಇರುವುದೇ. ಕಡು ದರ್ಪ, ಕಡು ಅಂದರೆ ಅತಿಯಾದ, ಹೆಚ್ಚಿನ, ದರ್ಪ ಅಂದರೆ ಸೊಕ್ಕು, ಅಹಂಕಾರ. ಒಡಲು ಅಂದರೆ ದೇಹ, ಶರೀರ, ಕಾಯ. ಮೃಡ ಅಂದರೆ ಶಿವ, ಮೃಡ ಭಕ್ತರು ಅಂದರೆ ಶಿವನ ಭಕ್ತರು ಅಂತ. ನುಡಿ ಗಡಣ, ನುಡಿ ಅಂದರೆ ಮಾತು ಅಥವಾ ವಚನ, ಗಡಣ ಅಂದರೆ ಸಮೂಹ ಅಥವಾ ಗುಂಪು, ಅಂದರೆ ಮಾತುಗಳು ಅಂತ ಅಥವಾ ಹಿತನುಡಿಗಳು. ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾಣ್ಬುದೆ. ಒಂದು ಬಂಡಿಗೆ ಕಡೆಗೀಲು, ಕೀಲು ಅತ್ಯಂತ ಮುಖ್ಯ. ಬಂಡಿಯ ದೇಹ ಮತ್ತು ಬಂಡಿಯ ಗಾಲಿ ಎರಡೂ ಎರಡನ್ನ ಸೇರಿಸೋದಕ್ಕೆ, ಜಾಯಿಂಟ್ ಮಾಡೋದಕ್ಕೆ ಉಪಯೋಗ ಮಾಡುವಂಥ ಒಂದು ಕಬ್ಬಿಣದ ಸಾಧನವೇ ಏನಾಗಿದೆ? ಕೀಲು ಆಗಿದೆ. ಆ ಕೀಲು ಇದ್ದಾಗ ಮಾತ್ರ ಎರಡೂ ಸೇರಿ ಅಲ್ಲಿ ಬಂಡಿ ಮುಂದೆ ಸರಾಗವಾಗಿ ಹೋಗುತ್ತೆ. ಅಕಸ್ಮಾತ್ ಆ ಕೀಲು ಇಲ್ಲ ಅಂತಂದರೆ ಬಂಡಿ ಏನಾಗಿ ಹೋಗ್ಬಿಡುತ್ತೆ? ಬಿದ್ದುಬಿಡುತ್ತೆ. ಅದಕ್ಕೆ ಇಲ್ಲಿ ಜೇಡರ ದಾಸಿಮಯ್ಯ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಬಂಡಿಗೆ ಕೀಲು ಎನ್ನುವಂಥದ್ದು ಅತ್ಯಂತ ಮುಖ್ಯ. ಇಲ್ಲಾಂದರೆ ಆ ಬಂಡಿ ಮುಂದಕ್ಕೆ ಹೋಗಲ್ಲ. ಅಕಸ್ಮಾತ್ ಹೋದ್ರೂ ಸ್ವಲ್ಪ ಮುಂದೆ ಹೋಗಿ ಏನಾಗ್ಬಿಡುತ್ತೆ? ಮುಗುಚಿ ಬಿದ್ದುಬಿಡುತ್ತೆ. ಅದರ ಬಂಡಿಯ ದೇಹ, ಅದರ ಗಾಲಿ ಸಪ್ರೇಟಾಗಿ ಏನಾಗಿ ಹೋಗ್ಬಿಡುತ್ತೆ? ಬಿದ್ದುಬಿಡುತ್ತೆ. ಅಂದರೆ ಇಲ್ಲಿ ಬಂಡಿಗೆ ಕೀಲೇ ಮುಖ್ಯ ಆಧಾರ. ಬಂಡಿಗೆ ಕೀಲು ಬೇಕೇ ಬೇಕು. ಕೀಲು ಇಲ್ಲ ಅಂದರೆ ಬಂಡಿ ಮುಂದೆ ಚಲಿಸೋದಕ್ಕೆ ಸಾಧ್ಯ ಇಲ್ಲ. ಈ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡಭಕ್ತರ ನುಡಿ ಗಡಣವೇ ಕಡೆಗೀಲು ಕಾಣ ರಾಮನಾಥ. ಇಲ್ಲಿ ದೇಹವನ್ನು, ಮನುಷ್ಯನ ಒಡಲು, ದೇಹ, ಕಾಯವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಬಂಡಿಗೆ ಹೋಲಿಸಿದ್ದಾರೆ. ಬಂಡಿಗೆ ಕೀಲು ಯಾವ ರೀತಿಯಾಗಿ ಆಧಾರವೋ ಹಾಗೆ ಮನುಷ್ಯನ ದೇಹ ಎನ್ನುವಂತಹ ಬಂಡಿ ಸರಾಗವಾಗಿ ಚಲಿಸಬೇಕಾದ್ರೆ ಏನು ಬೇಕಲ್ಲಿ? ಶಿವನ ಭಕ್ತರ ಹಿತವಚನ, ಶರಣರ ಹಿತವಚನ, ಒಳ್ಳೆಯ ಮಾತುಗಳು ಬೇಕೇ ಬೇಕು. ಅದು ವಿಶೇಷವಾಗಿ ಯಾರಿಗೆ ಬೇಕು? ಕಡುದರ್ಪವೇರಿದ, ದರ್ಪ ಅಹಂಕಾರ, ಸೊಕ್ಕಿನಿಂದ ಕೂಡಿರುವಂತಹ ದೇಹ ಎನ್ನುವಂತಹ ಬಂಡಿಗೆ, ಮನುಷ್ಯನ ದೇಹ ಎನ್ನುವಂತಹ ಬಂಡಿಗೆ ಏನು ಬೇಕು? ಅಲ್ಲಿ ಹಿತವಚನಗಳು ಬೇಕು. ಆ ದರ್ಪ, ಆ ಅಹಂಕಾರವನ್ನು ಕರಗಿಸೋದ್ರ ಸಲುವಾಗಿ ಏನು ಬೇಕಲ್ಲಿ? ಒಳ್ಳೆಯ ನುಡಿಗಳು, ಮಾರ್ಗದರ್ಶನ ಬೇಕೇ ಬೇಕು. ಮನುಷ್ಯನಲ್ಲಿ ಅಹಂ ಜಾಸ್ತಿ. ನಾನು ಎನ್ನುವುದು, ನಂದೇ ನಡಿಬೇಕು, ನಾನು ಹೇಳಿದ್ದೇ ಸರಿ, ನನ್ನ ಮಾತನ್ನೇ ಎಲ್ಲರೂ ಕೇಳಬೇಕು ಎನ್ನುವಂಥದ್ದು. ಇದು ಎಲ್ಲರನ್ನು ಕೂಡ ದೂರ ಇಟ್ಬಿಡುತ್ತೆ, ಎಲ್ಲರಿಂದ ದೂರ ಇರುವಂತೆ ಮಾಡುತ್ತೆ. ಅದನ್ನೇ GS ಶಿವರುದ್ರಪ್ಪ ಅವರು ಹೇಳ್ತಾ ಇದ್ದಾರೆ ನೋಡಿ, ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಅಹಂ ಇತ್ತು ಅಂತಂದರೆ ನಮ್ಮಲ್ಲಿ ಅಹಂ ಇತ್ತು ಅಂತಂದರೆ ನಾವು ಅಹಮ್ಮಿನ ಕೋಟೆಯನ್ನು ಕಟ್ಕೊಂಡು ಬಿಡ್ತೀವಿ. ಆ ಅಹಂ ಎನ್ನುವಂಥ ಕೋಟೆ ಇದ್ದಾಗ ನಮ್ಮ ಹತ್ರ ಯಾರು ಬರೋದಕ್ಕೆ ಸಾಧ್ಯ ಇಲ್ಲ. ಆ ಕೋಟೆಯನ್ನು ಮುರಿದಾಗ ಮಾತ್ರ ಎಲ್ಲರೂ ನಮ್ಮ ಹತ್ರ ಬರ್ತಾರೆ. ಅಹಂ ಇದ್ದರೆ ಯಾರೂ ಬರೋದಿಲ್ಲ. ಇಂಥ ದೇಹ ಅಹಮ್ಮಿನಿಂದ ಕೂಡಿರುವ, ದರ್ಪದಿಂದ ಕೂಡಿರುವಂತಹ ದೇಹಕ್ಕೆ, ಒಡಲಿಗೆ ಮಾರ್ಗದರ್ಶನ, ಜ್ಞಾನ ಅತ್ಯವಶ್ಯಕವಾಗಿ ಬೇಕು. ಇಲ್ಲ ಅಂದರೆ ಕಡೆಗೀಲು ಇಲ್ಲದ ಬಂಡಿ ಹೆಂಗೆ ಮುಗಿಚಿ ಬೀಳುತ್ತೋ ಹಾಗೆ ಮನುಷ್ಯ ದರ್ಪದಲ್ಲಿ, ಸೊಕ್ಕಿನಲ್ಲಿ, ಅಹಮ್ಮಿನಲ್ಲಿ ಒಂದಿನ ಮುಗ್ಗರಿಸಿ ಬೀಳ್ತಾನೆ. ಆ ಮನುಷ್ಯನಿಗೆ ದರ್ಪ ಎನ್ನುವಂತಹ ಕಣ್ಣಿನ ಪೊರೆ ಏನು ಬಂದಿರುತ್ತಲ್ಲ, ಆ ಪೊರೆಯನ್ನು ತೆಗೆಯೋದಕ್ಕೆ ಏನಿಲ್ಲಿ ಹಿತವಚನಗಳು, ಹಿತ ನುಡಿಗಳು, ಇವುಗಳು ಮಾತ್ರ ಆ ಮನುಷ್ಯನ ಪೊರೆಯನ್ನು ತೆಗೆಯೋದಕ್ಕೆ ಸಾಧ್ಯ. ಮನುಷ್ಯನನ್ನು ಕಣ್ತೆರೆಸೋದಕ್ಕೆ, ಜ್ಞಾನವನ್ನು ನೀಡೋದಕ್ಕೆ, ಬೆಳಕನ್ನು ನೀಡೋದಕ್ಕೆ ಮೃಡಭಕ್ತರ ನುಡಿಗಡಣ ಅಂದರೆ ಹಿತವಚನಗಳೇ ಸಾಧ್ಯ ಆಗುತ್ತೆ.
ಬೇಕಾಗುತ್ತೆ. ಅದಕ್ಕೆ ಹಿರಿಯರ ಮಾತುಗಳನ್ನು, ಶರಣರ ಹಿತ ನುಡಿಗಳನ್ನು ಕೇಳಿ ಅದರಂತೆ ನಾವು ನಡಿಬೇಕು ಎನ್ನುವುದೇ ಜೇಡರ ದಾಸಿಮಯ್ಯವರ ವಚನದ ತಿರುಳು. ಮರನೊಳಗಣ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗಾತ್ಮನ ನಾರು ಕಾಣದಂತಿರಿಸಿದೆ, ನೀ ಬೆರೆಸುವ ಭೇದಕ್ಕೆ ಬೆರಗಾದೆನಯ್ಯ ರಾಮನಾಥ. ಪದಗಳ ಅರ್ಥ: ಅಗ್ನಿ ಅಂದರೆ ಬೆಂಕಿ, ಕಂಪು ಸುವಾಸನೆ, ಶರೀರ ದೇಹ ಒಡಲು, ಬೆರೆಸು ಸೇರಿಸು ಅಥವಾ ಕೂಡಿಸು, ಭೇದ ಅಂದರೆ ಬೇರೆ ಬೇರೆ, ಬೆರಗಾಗು ಆಶ್ಚರ್ಯಚಕಿತನಾಗು. ಮರನೊಳಗಣ ಮಂದಾಗ್ನಿಯ ಉರಿಯದಂತಿರಿಸಿದೆ, ಮರದೊಳಗೆ ಅಗ್ನಿ ಬೆಂಕಿ ಇದೆ. ಆ ಬೆಂಕಿಯನ್ನು ಉರಿಯದಂತೆ, ಉರಿಯದ ಹಾಗೆ ನೀನು ಇಟ್ಟಿದ್ದೀಯಾ. ಅಂದರೆ ಇಲ್ಲಿ ಮರ ಮತ್ತು ಅಗ್ನಿಗೆ ಒಂದಕ್ಕೊಂದು ಸಂಬಂಧ ಇದೆ, ಹೌದಾ. ಇಲ್ಲಿ ಬೆಂಕಿ ಹತ್ಕೋಬೇಕಾದ್ರೆ ಅದಕ್ಕೇನು ಬೇಕು? ಕಟ್ಟಿಗೆ ಎನ್ನುವಂಥದ್ದು ಬೇಕು. ಕಟ್ಟಿಗೆ ಇದ್ದಾಗ ಮಾತ್ರ ಅಲ್ಲಿ ಬೆಂಕಿ ಅಥವಾ ಅಗ್ನಿ ಉರಿಯೋದಕ್ಕೆ ಸಾಧ್ಯ. ಹೀಗೆ ಮರಕ್ಕೆ ಮತ್ತು ಅಗ್ನಿಗೆ ಸಂಬಂಧವಿದೆ. ಮರದ ಒಳಗಡೆ ಅಗ್ನಿ ಅಡಗಿದೆ. ಕಾಡ್ಗಿಚ್ಚು ಎನ್ನುವಂಥದ್ದು ಹತ್ತುತ್ತೆ, ನಿಮಗೆಲ್ಲ ಗೊತ್ತಿದೆ. ಅಲ್ಲಿ ಒಂದಕ್ಕೊಂದು ಮರಗಳು ಏನಲ್ಲಿ ತಿಕ್ಕಿದಾಗ ಘರ್ಷಣೆ ಉಂಟಾಗಿ ಏನಾಗುತ್ತೆ, ಅಲ್ಲಿ ಅಗ್ನಿ ಹತ್ಕೊಳ್ತಾ ಇದೆ. ಅಂದರೆ ಇಲ್ಲಿ ಮರಕ್ಕೆ ಮತ್ತು ಅಗ್ನಿಗೆ ಸಂಬಂಧವಿದೆ. ಮರದೊಳಗೆ ಅಗ್ನಿ ಅಡಗಿಕೊಂಡಿದೆ, ಆದರೂ ಅದು ಏನಾಗ್ತಾ ಇಲ್ಲ, ಉರಿತಾ ಇಲ್ಲ, ಬೆಂಕಿ ಹತ್ಕೊಳ್ತಾ ಇಲ್ಲ. ಅದು ನಿನ್ನ ಒಂದು ಆಶ್ಚರ್ಯಕರವಾಗಿರುವಂತಹ ಒಂದು ಸಂಗತಿ ಅಂತ. ಹಾಗೆ ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ. ನೊರೆ ಅಂತಂದರೆ ಇಲ್ಲಿ ಅರ್ಥ ನೋಡಿದಾಗ ಬುರುಗು ಅಂತ ಹೇಳ್ತೀವಿ. ವಾಲು ನೊರೆ ಹಾಲು, ಹಾಲು ಅಂದರೆ ಅಮೃತ, ಕ್ಷೀರ ಅಂತ ಕೂಡ ಹೇಳ್ತೀವಿ. ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ. ಈ ಹಾಲಿನಲ್ಲಿ ತುಪ್ಪ ಅಡಗಿದೆ. ಹಾಲನ್ನು ಕಾಯಿಸಿದಾಗ ಬಂದಿರುವಂತಹ ಕೆನೆಯಿಂದ ಏನು ಮಾಡಲಾಗುತ್ತೆ, ಬೆಣ್ಣೆಯನ್ನು ಮಾಡಲಾಗುತ್ತೆ. ಆ ಬೆಣ್ಣೆಯನ್ನು ಕಾಯಿಸಿದಾಗ ಏನಾಗುತ್ತೆ, ಅದು ತುಪ್ಪ ಆಗುತ್ತೆ. ಆದರೆ ಈ ಹಾಲಿನಲ್ಲಿ ತುಪ್ಪ ಇರೋದನ್ನು ನಾವು ಒಂದು ವಿಧಾನದ ಮೂಲಕ ಹೊರಗಡೆ ತೆಗಿತಾ ಇದ್ದೀವಿ. ಆದರೆ ಈ ಹಾಲಿನಲ್ಲಿ ತುಪ್ಪ ಇದ್ರೂ ಕೂಡ ಆ ತುಪ್ಪದ ವಾಸನೆ ಬರೋದಿಲ್ಲ. ಕಂಪು ಅಂದ್ರೇನು? ವಾಸನೆ. ಹಾಲಿನಲ್ಲಿ ತುಪ್ಪ ಅಡಗಿದ್ರೂ ಕೂಡ ಏನಲ್ಲಿ ಆ ತುಪ್ಪದ ಕಂಪು ಬರೋದಿಲ್ಲ. ಬರೋದು ಯಾವುದರ ಕಂಪು ಬರುತ್ತೆ? ನಮಗೆ ಹಾಲಿನ ಕಂಪೇ ಬರುತ್ತೆ. ಈಗ ಮರದಲ್ಲಿ ಅಗ್ನಿ ಅಡಗಿದ್ರೂ ಕೂಡ ಅದು ಉರಿಯೋದಿಲ್ಲಲ್ಲ, ಹಾಗೆಯೇ ಈ ಹಾಲಿನಲ್ಲಿ ತುಪ್ಪ ಇದ್ರೂ ಕೂಡ ಅದರ ಸುವಾಸನೆ ಬರೋದಿಲ್ಲ ಅಂತ. ಶರೀರದೊಳಗಾತ್ಮನ ನಾರು ಕಾಣದಂತಿರಿಸಿದೆ. ಹಾಗೆ ದೇಹದೊಳಗೆ, ಶರೀರದೊಳಗೆ ಆತ್ಮ ಇದೆ. ಆದರೆ ಶರೀರ ಮಾತ್ರ ಕಾಣಿಸುತ್ತೆ, ಶರೀರದ ಒಳಗಡೆ ಇರ್ತಕ್ಕಂತಹ ಆತ್ಮ ಕಣ್ಣಿಗೆ ಕಾಣೋದಿಲ್ಲ. ದೇಹಕ್ಕೆ ಜೀವವನ್ನು ಕೊಡೋದು, ಜೀವವನ್ನು ತುಂಬೋದು ಆತ್ಮ ಆಗಿದೆ. ಅಕಸ್ಮಾತ್ ದೇಹದಿಂದ ಆತ್ಮ ಬೇರ್ಪಟ್ಟಾಗ ಆ ದೇಹ ಏನಾಗೋಗ್ಬಿಡುತ್ತೆ, ಶವ ಆಗೋಗ್ಬಿಡುತ್ತೆ. ಅದಕ್ಕೆ ಬೆಲೆ ಅನ್ನುವಂಥದ್ದು ಇರೋದಿಲ್ಲ, ಜೀವನೇ ಇರೋದಿಲ್ಲ. ಈ ಶರೀರದಲ್ಲಿ ಆತ್ಮ ಇದ್ರೂ ಕೂಡ ಆ ಆತ್ಮ ಯಾರಿಗೂ ಕೂಡ ಕಾಣಿಸೋದಿಲ್ಲ. ಹೀಗೆ ಮರ, ಅಗ್ನಿ, ಹಾಲು, ತುಪ್ಪ, ಶರೀರ, ಆತ್ಮ ಇವು ಬೇರೆ ಬೇರೆಯಾಗಿದ್ದರೂ, ಮರ ಬೇರೆ, ಅಗ್ನಿ ಬೇರೆ, ಹಾಲು ಬೇರೆ, ತುಪ್ಪ ಬೇರೆ, ಶರೀರ ಬೇರೆ, ಆತ್ಮ ಬೇರೆ. ಹೀಗೆ ಇವು ಬೇರೆ ಬೇರೆ ಆಗಿದ್ರೂ ಕೂಡ ಇವುಗಳನ್ನು ಒಂದುಗೂಡಿಸಿದ್ದನ್ನು ಕಂಡು ನಾನು ಆಶ್ಚರ್ಯಚಕಿತನಾದೆ. ಇಂತಹ ಒಂದು ಅದ್ಭುತವನ್ನು ಮಾಡೋದಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಇದು ಸಾಧ್ಯ ಆಗಿದೆ ಅಂದರೆ ಅದು ರಾಮನಾಥನಿಂದಲೇ, ಅಂದರೆ ದೇವರಿಂದಲೇ ಸಾಧ್ಯ. ಅದು ಬಿಟ್ಟರೆ ಬೇರೆ ಯಾರ ಕೈಯಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ ಇಲ್ಲಿ ದೇವರ ಅದ್ಭುತ ಶಕ್ತಿಯನ್ನು ಈ ವಚನದಲ್ಲಿ ಜೇಡರ ದಾಸಿಮಯ್ಯ ಅವರು ವಿವರಿಸಿದ್ದಾರೆ. ಕೊನೆಯ 4ನೇ ವಚನ. ಬರು ಸಟಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ, ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟ ನೆಗೆದಂತಾಯ್ತು ಕಾಣ ರಾಮನಾಥ. ಬರು ಸಟಗ ಅಂದರೆ ಡಾಂಬಿಕ, ದಿಟ ಅಂದರೆ ಸತ್ಯ ಅಥವಾ ನಿಜ, ನಚ್ಚಲು ಬೇಡ ಅಂದರೆ ನಂಬಬೇಡ ಅಂತ, ನೆಗೆ ಅಂದರೆ ಜಿಗಿಯೋದು, ಹಾರೋದು,
ಬರುಸಟಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ. ಬರುಸಟಗ ಅಂತಂದರೆ ಇಲ್ಲಿ ಡಾಂಬಿಕ ಭಕ್ತಿ ಅಂತ, ದೇವರ ಹೆಸರಿನಲ್ಲಿ ಮೋಸ ಮಾಡ್ತಾರಲ್ಲ ಅವ್ರ ಭಕ್ತಿ ನಿಜ ಅಂತ. ನಚ್ಚಲು ಬೇಡ ಅಂದ್ರೇನು, ನಂಬಬೇಡ. ತೋರಿಕೆ ನಿಜವಾಗ್ಲೂ ಅವರಿಗೆ ಭಕ್ತಿ ಅನ್ನೋದು ಇರೋದಿಲ್ಲ ದೇವ್ರ ಮೇಲೆ. ಆದರೆ ಏನು ಮಾಡ್ತಾರೆ, ಮೋಸ ಮಾಡೋದಕ್ಕೋಸ್ಕರನೇ ದೇವರ ಹೆಸರನ್ನು ಬಳಸ್ಕೊಂಡು ಮೋಸ ಮಾಡ್ತಾರೆ. ದೇವರ ಹೆಸರು ಹೇಳಿದ ತಕ್ಷಣ, ದೇವರು ಅಂದ ತಕ್ಷಣ ಯಾರಾದರೂ ಬೇಗ ನಂಬಿಬಿಡ್ತಾರೆ. ದೇವರಂದರೆ ಒಂದು ಭಕ್ತಿ ಇರುತ್ತೆ, ಭಾವನೆಗೆ ಒಳಗಾಗಿ ಬೇಗ ನಂಬಿಬಿಡ್ತಾರೆ. ಅದಕ್ಕೋಸ್ಕರ ಈ ದೇವರನ್ನು ಉಪಯೋಗ ಮಾಡಿಕೊಂಡು ಏನು ಮಾಡ್ತಾರೆ, ಜನರಿಗೆ ಮೋಸ ಮಾಡ್ತಾರಲ್ಲ, ಅಂಥವರ ಭಕ್ತಿಯನ್ನು ನೀನು ನಿಜ ಅಂತ ತಿಳ್ಕೊಬೇಡ. ತಿಳ್ಕೊಂಡ್ರೆ ಏನಾಗುತ್ತೆ ಅಂತ. ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟ ನೆಗೆದಂತಾಯಿತು ಕಾಣ ರಾಮನಾಥ. ಒಂದು ಬೆಕ್ಕು, ಮಠದಲ್ಲಿ ಸಾಕಿರುವಂತಹ ಬೆಕ್ಕು, ಮಠದಲ್ಲಿ ಏನೋ ಅದಕ್ಕೆ ಅನ್ನ ಹಾಲು ತಿಂದು ಬೆಳೆದಿರುವಂತಹ ಬೆಕ್ಕು. ಅದು ಬೆಕ್ಕು ಇಲಿ ನೋಡಿದ ತಕ್ಷಣ ಏನು ಮಾಡುತ್ತೆ, ಅದು ಜಿಗಿದು ಅದನ್ನು ಹಿಡಿಯೋಕ್ಕೆ ಹೋಗುತ್ತೆ. ಮಠದಲ್ಲಿ ಬೆಳೆದಿದೆ, ಅದು ಅನ್ನ ಹಾಲು ತಿಂದಿದೆ ಅಂದ್ಕೊಂಡು ಸುಮ್ಮನೆ ಇರುತ್ತಾ? ಇರೋದಿಲ್ಲ. ಯಾಕೆ? ಬೇಟೆ ಆಡೋದು, ಇಲಿ ತಿಂದು ಬದುಕೋದು ಆ ಬೆಕ್ಕಿನ ಮೂಲ ಪ್ರವೃತ್ತಿ, ಮೂಲ ಗುಣ ಅದು. ಹಾಗೆ ಈ ಬರುಸಟಗನ ಭಕ್ತಿ, ಈ ಡಾಂಬಿಕ ಭಕ್ತಿ, ಮೋಸ ಮಾಡುವವರ ಭಕ್ತಿ ಏನಿರುತ್ತೆ, ಮೋಸ ಮಾಡೋದೇ ಅವ್ರದ್ದು ಕೆಲಸ. ಸಂದರ್ಭ ಸಮಯವನ್ನು ಉಪಯೋಗ ಮಾಡಿಕೊಂಡು, ಇದು ಇಲ್ಲಿ ಸಿಕ್ಕಾಗ ಹೆಂಗೆ ಜಿಗಿದು ಹೋಗುತ್ತೆ, ಸಮಯ ಬಂದಾಗ ಅವರೂ ಕೂಡ ಏನು ಮಾಡ್ತಾರೆ, ಮೋಸ ಮಾಡ್ತಾರೆ. ಅದಕ್ಕೆ ಅಂಥವರಿಂದ ಎಚ್ಚರವಾಗಿ ಇರಬೇಕು ಅಂದ್ಕೊಂಡು ಇಲ್ಲಿ ಯಾರು, ಜೇಡರ ದಾಸಿಮಯ್ಯ ಅವರು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ವಚನಗಳಲ್ಲಿ ಜೇಡರ ದಾಸಿಮಯ್ಯ ಅವರು ಶರಣರ ಮಾತಿನ ಮಹತ್ವ, ಅವರ ಹಿತ ನುಡಿಗಳ ಬಗ್ಗೆ, ಹಾಗೆಯೇ ಒಂದು ದೇವರ ಅದ್ಭುತ ಶಕ್ತಿ, ದೇವರಲ್ಲಿ ಇರ್ತಕ್ಕಂತಹ ಒಂದು ಆಶ್ಚರ್ಯಕರವಾದಂತಹ ಸಂಗತಿ, ಹಾಗೆ ಮೋಸ ಮಾಡುವವರಿಂದ, ದೇವರ ಹೆಸರನ್ನು ಹೇಳಿ ಮೋಸ ಮಾಡುವವರಿಂದ ಯಾವ ರೀತಿಯಾಗಿ ಎಚ್ಚರದಿಂದ ಇರಬೇಕು ಅನ್ನೋದನ್ನು ಮನಸ್ಸಿಗೆ ತಟ್ಟುವಂತೆ ಈ ವಚನಗಳಲ್ಲಿ ಹೇಳಿದ್ದಾರೆ. ವಿದ್ಯಾರ್ಥಿಗಳೇ, ನಿಮಗೆ ಈ ವಿಡಿಯೋ ಲೈಕ್ ಆದಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಮುಂದಿನ ಹೊಸ ಹೊಸ ವಿಡಿಯೋಗಳಿಗಾಗಿ ಈ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಮುಂದಿನ ವರ್ಷದ ಅಂದರೆ 10ನೇ ತರಗತಿ ತಿಳಿಗನ್ನಡ ದ್ವಿತೀಯ ಭಾಷಾ ಕನ್ನಡ ಈ ಸಿಲೆಬಸ್ಗಳಿಗಾಗಿ, ಈ ಎಲ್ಲ ಪಾಠ ಪದ್ಯಗಳಿಗಾಗಿ, ಕನ್ನಡ ವ್ಯಾಕರಣಕ್ಕಾಗಿ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ಧನ್ಯವಾದಗಳು.